ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಕ್ಕ, ಯಾವುದೋ ಹಸುಳೆ ಪುಟ್ಟು ಇನ್ನೂ 3 ಮೊಳ ಬೆಳೆದಿಲ್ಲ, ಆಗ್ಲೇ ಅವಳು ಕಾಲು ಪೂಜೆ ಮಾಡಕ್ ಹೊರಟಿದ್ಯಲ್ಲ ನೀನು. ಈ ಹುಡುಗಿ ಸಾಮಾನ್ಯದವಳಲ್ಲ. ಯಾವ್ದ್ರಲ್ಲಿ ವಿಶೇಷ? ನಾಲ್ಗೆ ಮೇಲೆ ಸರಸ್ವತಿ ಇದೆಯಾ? ಇದಾಳೆ. ನಾನು ಕೇಳೋ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡದೆ ಸೋತ್ರೆ? ಅದೇ ನೀವು ಸೋತ್ರೆ? ಸೋಲೋ ಪ್ರಶ್ನೆನೇ ಇಲ್ಲ, ಗೆಲುವು ನಿಶ್ಚಿತ. ಕೇಳಿ. ವೇದವ್ಯಾಸರ ಇನ್ನೊಂದು ಹೆಸರು? ಕೃಷ್ಣದ್ವೈಪಾಯನ. ವ್ಯಾಸರ ತಂದೆ? ಪರಾಶರ ಮುನಿಗಳು. ವಿಷ್ಣುವಿನ ಅವತಾರಗಳು? 21. ಅಕ್ಕ, ಜ್ಞಾನ ಪ್ರದೀಪ ಇವಳು. ವಿಷ್ಣುವಿನ ಅವತಾರ ಎಷ್ಟು ಅಂತ ಗೊತ್ತಿಲ್ಲ ಇವಳಿಗೆ. ಇಂಥವಳಿಗೆ ಮಾನ್ಯತೆ ಕೊಡ್ಬೇಕಾ? ಮರ್ಯಾದೆ ಕೊಡ್ಬೇಕಾ? ಎಲ್ಲದಕ್ಕೂ ಇಷ್ಟು ಚೆನ್ನಾಗಿ ಉತ್ತರ ಕೊಟ್ಟು ವಿಷ್ಣುವಿನ ಅವತಾರ 21 ಅಂತ ಯಾಕೆ ಹೇಳಿದೆ ಮಗು? ಯಾಕಂದ್ರೆ ವಿಷ್ಣುವಿನ ಅವತಾರ 21. ಆದ್ರೆ ಪ್ರಮುಖವಾದೊಂದು 10. ಮಣ್ಣಿಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಜಾತಿ ಇವಳು. ಇಲ್ಲ, ನಾನು ಹೇಳ್ತಿರೋದು ಸತ್ಯ. ಓಹೋ, ಹಾಗಾದ್ರೆ 21 ಅವತಾರಗಳು ಯಾವ್ಯಾವ್ದು ಅಂತ ಹೇಳಮ್ಮ, ನಾವು ತಿಳ್ಕೊತೀವಿ. ಹಯ್ಯಗ್ರೀವ, ದತ್ತಾತ್ರೇಯ, ನಾರಾಯಣ, ಮತ್ಸ್ಯ, ರೇಣುಕ, ಕಪಿಲ, ಸೂಯಜ್ಞ, ಬ್ರಾಹ್ಮಣ್ಯ, ಕೂರ್ಮ, ವಾಮನ, ಮೋಹಿನಿ, ಸನಕ, ಪ್ರೀತು, ನರಸಿಂಹ, ಪರಶುರಾಮ, ಧನ್ವಂತರಿ, ಶ್ರೀರಾಮ, ವರಹ, ಬಲರಾಮ, ಕೃಷ್ಣ, ಕಲ್ಕಿ. ನಂಬಿಕೆ ಬಂತಾ? ಅಧ್ಯಯನ ಮಾಡಿ ಖಚಿತಪಡಿಸ್ಕೊತೀನಿ. ಇನ್ನೇನ ಪ್ರಶ್ನೆ? ಮಹಾವಿಷ್ಣುವಿನ ಅವತಾರದಲ್ಲಿ ಶ್ರೇಷ್ಠವಾದ ಅವತಾರ ಯಾವುದು? ಕೃಷ್ಣಸ್ತು ಭಗವಾನ್. ಕ್ರೌರ್ಯ ಇಲ್ಲ, ಚಕ್ರವರ್ತಿಯ ಅಧಿಕಾರ ಇಲ್ಲ,
ರಾಕ್ಷಸ ಸಂಹಾರ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಿದ್ದಾನೆ. ಅದಕ್ಕೆ ಕೃಷ್ಣ ಅವತಾರನೇ ಶ್ರೇಷ್ಠ. ಕೃಷ್ಣಸ್ತು ಭಗವಾನ್ ಸ್ವಯಂ. ಬೇರೆ ಶಿವಸೋಮಣ್ಣ, ಶಿವಸೋಮಣ್ಣ, ನಮಸ್ಕಾರ ಶಿವಸೋಮಣ್ಣ. ಏನಣ್ಣ ಇಷ್ಟೊತ್ತಿಗೆ ಶುರು ಮಾಡ್ಕೊಂಬಿಟ್ಟಿದ್ಯಾ? ಯಾಕಣ್ಣ ಸಪ್ಪಗಿದ್ಯಾ? ಏನು ಅಂತ ಹೇಳ, ನಾನು ಅನ್ಕೊಂಡಿದ್ದೆ ಒಂದು, ಅದಾಗಿದ್ದೆ ಒಂದು, ಎಲ್ಲ ಎಕ್ಕುಟ್ಟೋಯ್ತು. ಅಣ್ಣ ಎಲ್ಲ ಅಂದ್ಕೊಂಡಂಗೆ ಯೋಜನೆ ಮಾಡ್ಕೊಂಡಿದ್ದೆಲ್ಲಣ್ಣ, ಏನಣ್ಣ ಎಕ್ಕುಟ್ಟೋಯ್ತು? ಈ ಸಲ ಹಬ್ಬಕ್ಕೆ ಸ್ವರ್ಣಲಿಂಗದ ಉಸ್ತುವಾರಿನ ನಮ್ಮ ಅಕ್ಕ ನನಗೆ ಕೊಡ್ತಾಳೆ ಅಂತ ತಿಳ್ಕೊಂಡು ನಾನು ಎಲ್ಲ ಯೋಜನೆ ಹಾಕೊಂಡಿದ್ದೆ. ಹ್ಞೂ, ಇದನ್ನ ಅವತ್ತೇ ಹೇಳಿದ್ರಲ್ಲಣ್ಣ. ಇಲ್ಲೇ ಎಡವಟ್ಟಾಗಿರೋದು. ನಮ್ಮ ಅಕ್ಕ ನನಗೆ ದೀಕ್ಷೆ ಕೊಡ್ಲೇ ಇಲ್ಲ. ಅಲ್ಲಣ್ಣ, ನಿನ್ನನ್ನು ಬಿಟ್ರೆ ಆ ವಂಶದಲ್ಲಿ ಮತ್ತಾರಿದ್ದಾರೆ ಆ ಕೆಲಸ ಮಾಡೋಕೆ? ಅವನು ಯಾವನೋ ಬಂದು ಒಕ್ಕರ್ಸ್ಕೊಂಡಿದ್ದಾನೆ, ಬಂಗಾರಿ ಅಂತೆ, ಚಕ್ರಾಪುರಿಯಿಂದ ಬಂದಿದ್ದಾನಂತೆ. ಸಮಾಧಿ ದೇವಸ್ಥಾನ ಪೂಜೆಗೆ ಅಂತ ಬಂದವನು ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ಅವ್ನು ನಮಗೆ ದೂರದ ಸಂಬಂಧಿ ಅಂತೆ. ಈ ನಮ್ಮ ಅಕ್ಕ ಅವನು ದೀಕ್ಷೆ ಕೊಟ್ಟು ಎಲ್ಲ ಜವಾಬ್ದಾರಿನ ಅವನು ಕೊಟ್ಟಿದ್ದಾನೆ. ಛೇ, ಅದೆಂಗಣ ಸಾಧ್ಯ? ನೀನು ಗಲಾಟೆ ಮಾಡಬೇಕಾಗಿತ್ತು. ಕಣ್ಣೆದುರಿಗಿರೋ ನಿನ್ನನ್ನ ಬಿಟ್ಟು ಅದ್ಯಾವನೋ ಗೊತ್ತು ಗುರಿ ಇಲ್ದಿರೋ ಪರದೇಶಿಗೆ ಅದೆಂಗಣ ದೀಕ್ಷೆ ಕೊಟ್ಟರು ಗಲಾಟೆ ಮಾಡಬೇಕಾಗಿತ್ತು. ಬಿಡ್ತೀನ ನಾನು? ಅಧಿಕಾರ ತಪ್ಸೋದಿಕ್ಕೆ ಇನ್ನಿಲ್ಲದ ಗಲಾಟೆ ಮಾಡಿದೆ, ತಪ್ಸೋದಿಕ್ಕೆ ಹಠ ಮಾಡಿದೆ. ಕಡೆಗೆ ಸಮಾಧಿ ಮೇಲೆ ಇಬ್ಬರಸರಲ್ಲೂ ಹೂವು ಹಾಕಿ ಪ್ರಶ್ನೆ ಕೇಳಿದ್ರು. ಅಲ್ಲೇನಾಯ್ತಣ್ಣ? ಅದರಲ್ಲೂ ಅವನ ಹೆಸರೇ ಬಂತು, ಬಂಗಾರಿ ಅಂತ. ಮೊದಲೇ ಹೀಗಾಗತ್ತೆ ಅಂತ ಗೊತ್ತಿದ್ದಿದ್ರೆ ಏನಾದ್ರೂ ಹಿಕ್ಮಟ್ ಮಾಡ್ಬೋದಾಗಿತ್ತು. ಎಲ್ಲ 2 ನಿಮಿಷದಲ್ಲಿ ನಡೆದೋಯ್ತಾ? ನೀವು ಭಯಂಕರವಾಗಿ ಪ್ರತಿರೋಧನ ವ್ಯಕ್ತಪಡಿಸಬೇಕಾಗಿತ್ತು. ಅಕಸ್ಮಾತ್ ಏನಾದರೂ ನಿಮಗೆ ದೀಕ್ಷೆ ಸಿಕ್ಕಿದ್ರೆ ನಾವು ಸುಲಭವಾಗಿ ಆ ಸ್ವರ್ಣಲಿಂಗನ ನಮ್ಮ ಸುಪುತ್ರಿಗೆ ಪಡ್ಕೋಬೋದಾಗಿತ್ತು. ನಾನು ಪದೇ ಪದೇ ವಿರೋಧ ಮಾಡ್ತಾ ಇದ್ರೆ ಅಕ್ಕನಿಗೆ ನನ್ನ ಮೇಲೆ ಅನುಮಾನ ಬಂದು ನಮ್ಮ ಸಂಚೆಲ್ಲ ಪೈಲಾಗುತ್ತೆ. ನನ್ನನ್ನು ಊರಿಂದಾನೇ ಆಚೆಗೆ ಹಾಕ್ಬಿಡ್ತಾಳೆ. ಆಮೇಲೆ ನಾವು ಯಾವತ್ತೂ ಸ್ವರ್ಣಲಿಂಗನ ವಶಪಡಿಸ್ಕೊಳಕ್ಕಾಗೋದೇ ಇಲ್ಲ. ಹೋಗ್ಲಿ ಬಿಡೋಣ, ಒಂದು ಯೋಜನೆ ಹಾಳಾಗಿ ಹೋದ್ರೇನಂತೆ.
ಈ ಥರ ನೂರಾರು ಯೋಜನೆಗಳು ನನ್ನ ಮಸ್ತಕದಲ್ಲಿ ಶೇಖರಣೆ ಮಾಡಿಟ್ಕೊಂಡಿದ್ದೀನಿ. ಆದರೆ ನಾನು ಹೇಳಿದ ಹಾಗೆ ಕೇಳಬೇಕು. ಕೇಳಿದರೆ ಮಾತ್ರ ಆ ಸ್ವರ್ಣಲಿಂಗ ನಮ್ಮ ಕೈವಶ ಆಗೋದು. ಏನಂತೀರಿ? ಹೇಳು, ಏನ್ ಮಾಡಬೇಕು? ಇದೇನು ಗೊತ್ತಣ್ಣ? ಏನದು? ಹೇಳಿದ್ರೆ ತಾನೇ ಗೊತ್ತಾಗೋದು. ವಿಷ ಅಂತೂ ಅಲ್ವಲ್ಲ. ನನಗೆ ಈ ಕೊಲೆ ಗಿಲೆ ಅಂದ್ರೆ ಭಯ. ನಾವು ಅಷ್ಟು ದೂರ ಹೋಗ್ಬೇಕಾಗಿಲ್ಲ ಅಣ್ಣ. ಇದೇನು ಗೊತ್ತಾ? ಮತ್ತೆ ಬರೋ ಔಷಧಿ. ಇದನ್ನ ಎಲ್ಲರೂ ಊಟ ಮಾಡುವಾಗ ಊಟದಲ್ಲಿ ಬೆರೆಸ್ಬಿಟ್ರೆ ಸಾಕು, ಆರಾಮಾಗಿ ನಿದ್ದೆಗೆ ಜಾರ್ತಾರೆ. ಆಗ ನಾವು ಸುಲಭವಾಗಿ ನಮ್ಮ ಕೆಲಸನ ಸಾಧಿಸ್ಕೋಬಹುದು. ಆಗ ಸ್ವರ್ಣಲಿಂಗ ಕುಣಿದಾಡುತ್ತಾ ನಲಿದಾಡುತ್ತಾ ನಮ್ಮ ಸುಭರ್ದಿಗೆ. ಯಾರಿಗೂ ಗೊತ್ತಾಗಲ್ಲ. ಬೇಡ, ಇದ್ರ ಸವಾಸ ಬೇಡ. ಇದೇನು ಮತ್ತೆ ಬರ್ಸುತ್ತೋ ಮೇಲಕ್ಕೆ ಕಳಿಸುತ್ತೋ ಗೊತ್ತಾಗೋದಿಲ್ಲ. ಬೇರೆ ಏನಾದರೂ ಉಪಾಯ ಇದ್ರೆ ಹೇಳು ಅಷ್ಟೇ. ಶಿವಸ್ವಾಮಣ್ಣ, ಸದ್ಯಕ್ಕಿರೋದು ಇದೊಂದೇ ದಾರಿ, ಬೇರೆ ದಾರಿನೇ ಇಲ್ಲ. ಸಮಯ ಮೀರ್ತಾ ಇದೆ. ನಾವು ಆದಷ್ಟು ಬೇಗ ಆ ಸ್ವರ್ಣಲಿಂಗನ ನಮ್ಮ ಜನಕ್ಕೆ ತಲುಪಿಸ್ಬೇಕು. ಹಾಂ, ಹೋಗು, ಬೇಗ ಕೆಲಸ ಮಾಡು. ನಿನ್ನ ಕೈಲಿ ಆಗುತ್ತೆ ಅಥವಾ ಇಲ್ಲ, ಎರಡರಲ್ಲಿ ಒಂದು ಹೇಳು. ನಾನು ಬೇರೆ ದಾರಿ ನೋಡ್ಕೊತೀನಿ. ಹಾಗೆ ನಾನು ಕೊಟ್ಟಂತಹ ಹಣನ ನನಗೆ ವಾಪಸ್ ಕೊಟ್ಬಿಡು ಅಷ್ಟೇ. ಹಣನ? ಯಾರ ಹತ್ರ ಇದೆ ಹಣ? ಶಿವಸ್ವಾಮಿ ಅಣ್ಣ, ಒಂದು ಸರಿ ಯೋಚನೆ ಮಾಡು. ಆಯ್ತು, ಇದು ಒಂದು ಪ್ರಯತ್ನ ಮಾಡೇ ಬಿಡೋಣ. ಕೊಡಿಲಿ ಔಷಧಿ. ಇದರಿಂದ ಏನು ಅಪಾಯ ಇಲ್ಲ ತಾನೆ? ಇದರಿಂದ ಮುಂದೆ ಏನಾದರೂ ಅಪಾಯ ಆದರೆ ನೀನೇ ಜವಾಬ್ದಾರಿ ಆಗ್ತೀಯ. ಇದರಿಂದ ಏನೂ ಅಪಾಯ ಆಗಲ್ಲ ಅಣ್ಣ. ಆದಷ್ಟು ಬೇಗ ಆ ಸ್ವರ್ಣಲಿಂಗ ನಮ್ಮ ಸುಪರ್ದಿಗೆ ಬರಬೇಕು. ಅಣ್ಣ, ಆ ಕಿರಾತಕರು ಒಳ್ಳೆಯವರಲ್ಲ ಅಣ್ಣ. ನನ್ನನ್ನು ಮುಗಿಸೋದ್ರ ಜೊತೆಗೆ ನಿಮ್ಮನ್ನು ಮುಗಿಸ್ತಾರೆ. ಸರಿಯಾಗಿ ಯೋಚನೆ ಮಾಡಿ. ಆದಷ್ಟು ಬೇಗ ಈ ಕೆಲಸ ಆಗಬೇಕು. ಯಾಕೆ ಅಂದರೆ ನಾನು ಅವ್ರ ಹತ್ರ ದುಡ್ಡು ತೊಗೊಂಡಿದ್ದೀನಿ, ಅದನ್ನೇ ನಿಮ್ಮೆಲ್ಲರಿಗೂ ಹಂಚಿದ್ದೀನಿ. ನೆನಪಿರಲಿ. ಆಯ್ತು, ನಿನ್ನ ಕೆಲಸ ಆಗತ್ತೆ. ಸ್ವರ್ಣಲಿಂಗ ನನ್ನ ಕೈಗೆ.
ಇದನ್ನು ಎಲ್ಲರೂ ಊಟ ಮಾಡುವಾಗ ಊಟದಲ್ಲಿ ಬೆರೆಸ್ಬಿಟ್ರೆ ಸಾಕು, ಆರಾಮಾಗಿ. ಇವತ್ತು ಊಟ ಮಾಡಿದವರೆಲ್ಲ ಸತ್ತು ಹೆಣ ಬಿದ್ದ ಹಾಗೆ ಬಿದ್ದಿರ್ತಾರೆ. ಬೆಳಿಗ್ಗೆ ಅವ್ರು ಹೇಳೋ ಅಷ್ಟರೊಳಗೆ ನನ್ನ ಹತ್ರ ಇರೋ ನಕಲಿ ಸ್ವರ್ಣಲಿಂಗನ ಪ್ರತಿಷ್ಠಾಪನೆ ಮಾಡಿ ಅಸಲಿ ಸ್ವರ್ಣಲಿಂಗನ ಲಪಟಾಯಿಸಿ ತಗೊಂಡು ಹೋಗಿ ಆ ದೇವರಾಜನ ಕೈಗೆ ಕೊಟ್ರೆ ನನ್ನ ಜೀವನ ಸಾರ್ಥಕ. ಕೈ ತುಂಬ ಹಣ ಬರುತ್ತೆ. ಬೇರೆ ದೇಶಕ್ಕೆ ಹೋಗಿ ಹೊಸ ಜೀವನ ಪ್ರಾರಂಭ ಮಾಡ್ಬೋದು. ನನಗಂತೂ ಸಾಕಾಗೋಗಿದೆ ಇವರುಗಳ ಸೇವೆ ಮಾಡಿ ಮಾಡಿ. ಇವರು ಸಾಕು, ಇವ್ರ ಸಾವಾಸಾನು ಸಾಕು. ಓ, ನಾನಿನ್ ರಾತ್ರಿ ಎಲ್ಲ ಎದ್ದಿರ್ಬೇಕು. ನನಗೆ ಶಿವರಾತ್ರಿ ಜಾಗರಣೆ, ಇವ್ರಿಗೆ ಕುಂಭಕರ್ಣನ ಆಸೆ. ಕೃಷ್ಣಾರ್ಪಣ. ಮುಕುಂದ ಸ್ವಾಮಿಗಳ ಕೃಪೆಯಿಂದ ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು. ಮುಂದೇನು ಚನ್ನಮಲ್ಲಿಕಾರ್ಜುನ ಅವ್ರ ಕೃಪೆಯಿಂದ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಈಗ ಬೇಗ ಊಟ ಮಾಡಿ ಮಲ್ಗೋಣ, ಬೆಳಗ್ಗೆ ಬೇಗ ಹೇಳ್ಬೇಕಲ್ಲ. ಇನ್ನು ಮಾಡಕ್ಕೆ ತುಂಬ ಕೆಲಸಗಳಿದೆ. ಹೌದು, ನನಗೂ ಬೆಳಗ್ಗೆಯಿಂದ ಸುತ್ತಾಡಿ ಹೊಟ್ಟೆ ತುಂಬ ಹಸಿದಿದೆ. ಈಗ ಊಟ ಮಾಡಬೇಕು. ಶಿವಸ್ವಾಮಿ ಅವರಲ್ಲಿ ಅವ್ರ ಊಟಕ್ಕೆ ಬರಲ್ವಾ? ಶಿವಸ್ವಾಮಿ, ಶಿವಸ್ವಾಮಿ, ಏನಕ್ಕ? ಎಲ್ಲೋ ಹೋದೆ ನೀನು? ಎಲ್ಲರೂ ಊಟ ಕೂತಿದೀವಲ್ವಾ, ಬಾ ನೀನು ಪ್ರಸಾದ ತಗೋ. ಇಲ್ಲಕ್ಕ, ನನಗೆ ಇನ್ನೂ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ ಬಂದು ಆಮೇಲೆ ಊಟ ಮಾಡ್ತೀನಿ. ನೀವೆಲ್ಲ ಮಾಡಿ. ದೇವ್ರ ಪ್ರಸಾದದ ಊಟ ನಾವ್ ತಿಂದಾದ್ಮೇಲೆ ಮಿಕ್ಕಿರತ್ತೋ ಇಲ್ವೋ? ಬನ್ನಿ ನಮ್ ಜೊತೆನೆ ಊಟ ಮಾಡಿ. ಇಲ್ಲ ಇಲ್ಲ, ಮೊದಲು ಅತಿಥಿಗಳು ಊಟ ಮಾಡಿ ಸಂತೃಪ್ತಿ ಪಟ್ಟರೆ ನಾವು ಊಟ ಮಾಡಿದ ಹಾಗೆ. ಮೊದಲು ನೀವು ಮಾಡಿ, ಆಮೇಲೆ ನಾನು ಮಾಡ್ತೀನಿ. ನಾವು ಅತಿಥಿಗಳು, ಮನೇಲಿ ಹಸ್ಕೊಂಡು ನಾವು ಊಟ ಮಾಡಿದ್ರೆ ಚೆನ್ನಾಗಿರತ್ತಾ? ಹೌದೌದು, ಬನ್ನಿ ಊಟ ಮಾಡಿ.
ಅನ್ನನ ಪ್ರಸಾದ ಅಂತಾರೆ. ಪ್ರಸಾದ ನಿಮ್ಗೆ ತಪ್ಪಬಾರ್ದಲ್ವಾ? ಬನ್ನಿ ನಮ್ಮ ಪಕ್ಕನೇ ಕೂತ್ಕೊಳ್ಳಿ, ಊಟ ಮಾಡೋರಂತೆ.